ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಕೂಡ ಸತ್ಯವನ್ನು ನಂಬದವರ ಬಗ್ಗೆ ಭಾಗ 2. ಸತ್ಯವನ್ನು ನಂಬದವರ ಬಗ್ಗೆ ಭಾಗ 2. ವಚನದ ಕಡೆಗೆ ಹೋಗೋಣ. ರೋಮಪುರದವರಿಗೆ 1ನೇ ಅಧ್ಯಾಯ 28ರಿಂದ 32. ರೋಮಪುರದವರಿಗೆ 1ನೇ ಅಧ್ಯಾಯ 28ರಿಂದ 32. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗಿರುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದವರು. ಯಾರು ಸತ್ಯವನ್ನು ಕೇಳುವುದಿಲ್ಲವೋ, ಸತ್ಯವು ಅವರಿಗೆ ಬೇಡವೋ ಅಥವಾ ತಿಳಿದುಕೊಂಡು ಲೋಕದ ವಿಷಯವೇ ಬೇಕೋ, ಸತ್ಯವನ್ನು ಕೇಳುವಾಗ ಅಲ್ಲಿ ಬಹಳ ಶಿಸ್ತಿನ ಜೀವಿತ ನಡೆಸಬೇಕು ಅಂತೇಳಿ ದೇವರ ವಾಕ್ಯ ತಿಳಿಸ್ತದೆ. ಅದು ಅವರಿಗೆ ಇಷ್ಟವಲ್ಲದ ಕಾರಣ ಅವರು ಅದರ ಮೇಲೆ ಪ್ರೀತಿ, ಭಕ್ತಿ, ವಿಶ್ವಾಸ ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ಇಡದ ಕಾರಣ ದೇವರು ಅವರನ್ನು ಕೆಟ್ಟ ನಡತೆಗೆ, ಅಂದರೆ ನಾನಾತಿರಿ ಅವರ ಜೀವನವೇ ಕೆಟ್ಟತನಕ್ಕೆ ಹೋಗುವ ಹಾಗೆ ದೇವರು ಅವರನ್ನು ಕೆಟ್ಟತನಕ್ಕೆ ಒಪ್ಪಿಸಿದನು ಎಂಬುದಾಗಿ. ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಕೃತ್ಯಗಳಿಂದಲೂ, ಹೊಟ್ಟೆಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಯಾವ ಕೆಟ್ಟತನ ಅಂದರೆ ದೇವರಿಂದ ವಿರುದ್ಧವಾಗಿ ಇಡೀ ಲೋಕದಲ್ಲಿ ಯಾವ ರೀತಿ ಕೆಟ್ಟತನ ನಡೀತದೆ ಅಂತ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದಕ್ಕಾಗಿ ದೇವರವರನ್ನು ಬಿಟ್ಟಿದ್ದಾರೆ. ಹೊಟ್ಟೆಕಿಚ್ಚು, ಜಗಳ, ಮೋಸ, ದಗ, ಕದಿಯೋದು, ಸುಳ್ಳು ಹೇಳೋದು, ವ್ಯಭಿಚಾರ, ನಾನಾ ರೀತಿ ಕೆಟ್ಟ ವಿಷಯಗಳು ಅವರಲ್ಲಿ ತುಂಬಿರುತ್ತದೆ. ಆಗ ಅವರು ದೇವರನ್ನು ಅರಿತವರು ಆದರೂ ಕೂಡ ದೇವರು ಅವರನ್ನು ಬಿಟ್ಟಿದ್ದಾರೆ. ಕಾರಣ ಸತ್ಯವನ್ನು ನಂಬದವರು, ಸತ್ಯ ದೇವರನ್ನು ನಂಬದವರು ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡೈ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕ ಇಲ್ಲದವರು, ಮಾತಿಗೆ ತಪ್ಪುವವರು, ಮಮತೆಯಿಲ್ಲದವರು, ಕರುಣೆ ಇಲ್ಲದವರು ಆದರು. ಇಂಥವರಲ್ಲಿ ಮತ್ತು ವಿಶೇಷ ಏನಪ್ಪ ಅಂದರೆ ಆ ಕಡೆ ಈ ಕಡೆ ಚಾಡಿ ಹೇಳೋದು, ಜಗಳ ಹಚ್ಚೋದು, ದೇವರನ್ನು ದ್ವೇಷ ಮಾಡೋದು, ದೇವರ ಕಾರ್ಯಗಳನ್ನು ದ್ವೇಷ ಮಾಡೋದು, ದೇವರನ್ನು ದೂಷಣೆ ಮಾಡುವಂಥದ್ದು. ಅದು ಮಾತ್ರ ಅಲ್ಲ, ಅಹಂಕಾರಿಗಳು, ಗರ್ವ, ಅಹಂಕಾರ, ಏನು ಹೇಳಿದರೂ ಕೂಡ ಶಾಂತಿ ಸಮಾಧಾನ ಅವರಲ್ಲಿ ಇರುವುದಿಲ್ಲ. ಒಳ್ಳೆ ಮಾತನ್ನು ಅವರು ಕೇಳುವುದಿಲ್ಲ. ಅದಲ್ಲದೆ ಬಡಾಯಿ ಕೊಚ್ಚಿಕೊಳ್ಳೋದು, ನಾನೇ ಅಂಥವನು, ನಾನಿಂಥವನು, ನನಗೆ ಬಿಟ್ಟವನು ಯಾರೂ ಇಲ್ಲ ಎಂಬುದಾಗಿ. ಅದಲ್ಲದೆ ಇನ್ನೊಬ್ಬರು ಒಳ್ಳೆಯದಾಗುವುದು ಕೂಡ ಅವರಿಗೆ ಕಾಣಕ್ಕಾಗುವುದಿಲ್ಲ. ಬರೀ ಕೇಳಿ ಅವರಂತೂ ಕೆಟ್ಟು ಹೋಗ್ತಾರೆ, ಇನ್ನೊಬ್ಬರನ್ನು ಕೂಡ ಕೆಡಿಸಲಿಕ್ಕೆ ನೋಡ್ತಾರೆ. ತಂದೆ ತಾಯಿಯ ಒಳ್ಳೆ ಮಾತುಗಳನ್ನು ಕೂಡ ಕೇಳುವುದಿಲ್ಲ. ಬುದ್ಧಿ ಜ್ಞಾನ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಹೇಳಿದ ಮಾತು ತಪ್ಪುತ್ತಾದರೆ ಮಾತಿಗೆ ಸರಿಯಾಗಿ ನಡ್ಕೊಳ್ಳೋರು ಅಲ್ಲ. ಕಾರಣ ಇವರು ಏನು ಮಾಡಿದ್ದಾರೆ, ಸತ್ಯ ಸುವಾರ್ತೆಗೆ ಕಿವಿ ಕೊಡದವರು, ಸತ್ಯವನ್ನು ಪ್ರೀತಿಸಿದವರು, ಸತ್ಯ ದೇವರನ್ನು ಪ್ರೀತಿಸದವರು, ಇವರು ನಂಬದವರು ಆಗಿದ್ದಾರೆ. ಆದುದರಿಂದ ದೇವರು ಇಂಥ ಅನಿಷ್ಟ ಭಾವಕ್ಕೆ ಅವರನ್ನು ಒಪ್ಪಿಸುತ್ತಾರೆ. ಇಂಥದನ್ನು ತಿಳ್ಕೊಂಡು ನಾವು ಯೋಚನೆ ಮಾಡಿಕೊಳ್ಬೇಕು, ಇವರನ್ನು ದೇವರು ತಳ್ಳಿಬಿಟ್ಟಿದ್ದಾರೆ ಎಂಬುದಾಗಿ. 32ನೇ ವಚನ. ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ. ಅವರಿಗೆ ಗೊತ್ತಿದೆ, ಇದು ನಮಗೆ ದೇವರಿಂದ ದೂರ ಹೋಗಿ ನಮಗೆ ಈ ರೀತಿ ಕಷ್ಟ, ಸಂಕಟ, ದುಃಖಗಳು, ಇಂಥ ಕೆಟ್ಟತನಕ್ಕೆ, ಇಂಥ ಅನಿಷ್ಟ ಭಾವಕ್ಕೆ ನಾವು ಇವತ್ತು ಕಾರಣರಾಗಿದ್ದೇವೆ. ಅವರು ತಿಳಿದರೂ ಕೂಡ ದೇವರ ಕಡೆಗೆ ಅವರು ದೇವರ ಸತ್ಯ ಮಾತನ್ನು ಕೇಳದ ಹೋದ ಕಾರಣ, ದೇವರ ಮೇಲೆ ಅವರಿಗೆ ಭಯ, ಭಕ್ತಿ, ಪ್ರೀತಿ ಇಲ್ಲದ ಕಾರಣ ಅವರು ಏನಾಗ್ತಾರೆ, ಮತ್ತೆ ಅವರ
ಮನಸ್ಸು ದೇವರ ಕಡೆಗೆ ಬಾರದಾಗಿದೆ. ಆದುದರಿಂದ ನಮಗಿಂತ ಶಿಕ್ಷೆ ಅಂತ ಅವರಿಗೆ ಗೊತ್ತಿದ್ದರೂ ಕೂಡ ಅವರು ಮತ್ತೆ ಪದೇ ಅದೇ ಕೆಲಸವನ್ನು ಮಾಡುವುದಲ್ಲದೆ ಕೆಲವರನ್ನು ಅವರ ಹಾಗೆ ಕೆಟ್ಟು ಹೋಗಲು, ದೇವರಿಂದ ದೂರ ಹೋಗಲು ಕೂಡ ಅವರು ಏನು ಮಾಡ್ತಾರಂತೆ, ಕೆಲವರನ್ನು ಆ ದಾರಿಗೆ ಎಳೆಯುತ್ತಾರೆ. ದೇವರೊಂದಿಗೆ ಭಯ ಭಕ್ತಿ ಇರೋರು. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವು ದೇವರೊಂದಿಗೆ ಭಯ ಭಕ್ತಿ ಸತ್ಯ ದೇವರೊಂದಿಗೆ ಜೀವಿಸುವಾಗ ಮಾತನ್ನು ಕೇಳುವುದಾದರೆ ಖಂಡಿತವಾಗಿ ಇಂಥವರ ಸಹವಾಸವನ್ನು ನಾವು ಮಾಡಬಾರದು. ಅವರಿಂದ ದೂರವಿದ್ದು ಜೀವಿಸಿದರೆ ಮಾತ್ರ ದೇವರು ನಮ್ಮ ಮೇಲೆ ಕರುಣೆ ಪ್ರೀತಿ ಉಳ್ಳವರಾಗಿದ್ದಾರೆ. ಇಲ್ಲದಿದ್ದರೆ ಅವರ ಹಾಗೆ ನಾವು ಕೂಡ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಕಾರಣ ಸತ್ಯವನ್ನು ನಂಬಲಿಲ್ಲ, ಸತ್ಯ ದೇವರ ಮಾತನ್ನು ಕೇಳಲಿಲ್ಲ. ಬದಲಾಗಿ ಅವರು ತಿಳಿದಿದ್ದರು, ದೀಕ್ಷಾಸ್ಥಾನ ಪಡ್ಕೊಂಡ್ರೂ ಕೂಡ ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ ಸೈತಾನ ಕಾರ್ಯಕ್ಕೆ ಹೋದುದರಿಂದ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗ್ತಾರೆ. ಇವತ್ತು ಕೂಡ ನಾವು ಅಂಥವ್ರನ್ನ ಅನೇಕರನ್ನ ಕಾಣಬಹುದು. ಆದುದರಿಂದ ನಮ್ಮ ಜೀವಿತವನ್ನು ಬಹಳ ಎಚ್ಚರವಾಗಿ ನಾವು ನೋಡಿಕೊಳ್ಳಬೇಕಾಗುತ್ತದೆ. ಇಂಥವರ ಸವಾಸದಿಂದಲೇ ನಾವು ದೂರವಿರಬೇಕಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ರೋಮಪುರದವರಿಗೆ 2ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ರೋಮಪುರದವರಿಗೆ 2ನೇ ಅಧ್ಯಾಯ 8 ಮತ್ತು 9. ಯಾರು ಸ್ವ ಇಚ್ಛೆ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವು. ಯಾರು ದೇವರ ಮಾತನ್ನು ಕೇಳದೆ, ದೇವರ ಮೇಲೆ ಭಯ ಭಕ್ತಿ ಇಲ್ಲದೆ ಯಾರು ಜೀವಿಸ್ತಾ ಇದ್ದಾರೋ, ದೇವರನ್ನು ತಳ್ಳಿ ಪ್ರಾಪಂಚಿಕ ಕಡೆಗೆ, ಅವರಿಗೆ ಎಷ್ಟೇ ಒಳ್ಳೆಯದು ಹೇಳಿದರೂ, ಏನೇ ಮಾಡಿದರೂ ಕೂಡ, ಎಷ್ಟೇ ಉಪಕಾರ ಮಾಡಿದರೂ ಕೂಡ ಅವರಿಗೆ ಪ್ರೀತಿ ಇರುವುದಿಲ್ಲ. ಬದಲಾಗಿ ಅವರಿಗೆ ಬಹಳ ಕೋಪ ರೌದ್ರ, ಒಳ್ಳೆಯದು ಹೇಳಿದರೂ ಕೂಡ ಬರೀ ಕೋಪ ರೌದ್ರವೇ ಬರುತ್ತದೆ. ಕಾರಣ ಅವರಲ್ಲಿ ಶಾಂತಿ ಸಮಾಧಾನ ಇರುವುದಿಲ್ಲ. ಕಾರಣ ದೇವರಿಂದ ದೂರ ಹೋಗಿದ್ದಾರೆ, ಸತ್ಯವನ್ನು ಬಿಟ್ಟಿದ್ದಾರೆ, ದೇವರಲ್ಲಿ ಭಯಭಕ್ತಿ ಇಲ್ಲದ ಕಾರಣ ಅವರು ಅವರಿಗೆ ಕೋಪ ರೌದ್ರ, ದೇವರವರನ್ನು ದೂರ ತಳ್ಳಿದುದರಿಂದ, ದೇವರ ವರ ಅವರಲ್ಲಿ ಇಲ್ಲದುದರಿಂದ ಎಷ್ಟೇ ಒಳ್ಳೆಯದು ಮಾಡಿದರೂ ಅವರಿಗೆ ಒಂದು ಕೃತಜ್ಞತೆ ಇಲ್ಲ, ಒಂದು ಉಪಕಾರ ಇಲ್ಲ, ಒಂದು ಪ್ರೀತಿ ಇಲ್ಲ. ಬದಲಾಗಿ ಅವರಿಗೆ ಕೋಪವೇ ಜಾಸ್ತಿ. 9ನೇ ವಚನ. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವು. ಯಾರು ಕೆಟ್ಟದ್ದನ್ನು ನಡೆಸ್ತಾ ಹೋಗ್ತಾರೋ ಅವರ ಜೀವಮಾನದಲ್ಲಿ ಶಾಂತಿ ಸಮಾಧಾನ ಲಭಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಯಾವ ವಿಷಯದಲ್ಲಿ ಕೂಡ ಯಾವುದರಲ್ಲಿ ಒಳ್ಳೆಯದಾಗುವುದಿಲ್ಲ. ಬದಲಾಗಿ ಕಷ್ಟ ಸಂಕಟ ದುಃಖಗಳು ಹೋದಲ್ಲಿಯೂ ಬಂದಲ್ಲಿಯೂ, ಕೆಲಸ ಕಾರ್ಯಗಳಲ್ಲಿಯೂ, ಹಣದ ವಿಚಾರದಲ್ಲಿಯೂ, ಶರೀರದ ಆರೋಗ್ಯವೂ ಕೂಡ ಇರುವುದಿಲ್ಲ. ಇಡೀ ಸಂಸಾರಕ್ಕೆ ಒಂದು ಶಾಂತಿ ಸಮಾಧಾನ ಇಲ್ಲದಾಗುತ್ತದೆ. ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ ಯಾರಿಗೂ ಪ್ರತಿಯೊಬ್ಬರಿಗೂ ಕೂಡ ದೇವರ ದರ್ಶನವಾದ ಮೇಲೆ ನಾವು ದೇವರನ್ನು ಹಿಂಬಾಲಿಸುವವರಾಗಿದ್ದರೆ ಖಂಡಿತವಾಗಿ ದೇವರಿಂದ ನಾನಾ ಥರದ ಉಪಕಾರಗಳನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಹಿಂದೆ ತಿರುಗಿ ನಾವು ಹೋಗುವುದಾದರೆ ಏನೇ ಮಾಡಿದರೂ ನಮಗೆ ಶಾಂತಿ ಸಮಾಧಾನದಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಯಾವ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯದಾಗುವುದಿಲ್ಲ. ಬದಲಾಗಿ ಕಷ್ಟ ಸಂಕಟ ದುಃಖಗಳು ನಷ್ಟ 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 ನಷ್ಟ. ಅದರಿಂದಾಗಿ ಕೋಪ ರೌದ್ರ. ಕಾರಣ ಸತ್ಯವನ್ನು ನಂಬದರ ಬಗ್ಗೆ, ದೇವರ ಮೇಲೆ ಭಯಭಕ್ತಿ ಇಲ್ಲದರ ಬಗ್ಗೆ, ಕಷ್ಟ ಸಂಕಟ ದುಃಖ ಬಂದಾಗ ದೇವರನ್ನು ದೂಷಿಸುವುದರ ಬಗ್ಗೆ, ಬರೀ ಒಳ್ಳೆಯದೇ ಆಗಬೇಕು ಕೆಲವೊಂದು ಕ್ರೈಸ್ತರ ವಿಚಾರಗಳು ಇದೇ ಆಗಿದೆ. ಕಾರಣ ಅವರಿಗೆ ಗೊತ್ತಿದ್ದರೂ ಕೂಡ ಅವರು ತಿರುಗಿ ದೇವರ ಬಳಿಗೆ ಬರುವುದಿಲ್ಲ. ಕಾರಣ ಸತ್ಯವನ್ನು ನಂಬದೆ ಈ ಸುಳ್ಳು ಕ್ರೈಸ್ತರನ್ನ, ಸುಳ್ಳು ಬೋಧಕರನ್ನ, ಸುಳ್ಳು ಯಾಜಕರುಗಳನ್ನ ಹಿಂಬಾಲಿಸುವುದರಿಂದ ಈ ರೀತಿ ಶಿಕ್ಷೆಗೆ ಅವರು ಒಳಗಾಗುತ್ತಾರೆ. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2 ಕೊರಿಂಥ್ಯರಿಗೆ 4:1-6. 2 ಕೊರಿಂಥ್ಯರಿಗೆ 4:1-6. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯ ಕೆಟ್ಟು ಹಿಂದೆಗೆಯುವುದಿಲ್ಲ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ದೇವರ ವಾಕ್ಯವನ್ನು ಕೆಡಿಸದೆ, ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ.
ದೇವರೊಂದಿಗೆ ಜೀವಿಸುವವರಾಗಿದ್ದರೆ ಯಾವುದೇ ಕಾರಣಕ್ಕೂ ಕಷ್ಟ, ಸಂಕಟ, ದುಃಖ ಬಂದರೂ ಸತ್ಯವನ್ನು ಬೋಧಿಸುತ್ತಾ, ಸತ್ಯವನ್ನು ಮಾತಾಡುತ್ತಾ ದೇವರನ್ನೇ ಹಿಂಬಾಲಿಸುತ್ತಾರೆ. ಅಂಥವರನ್ನು ದೇವರು ಒಪ್ಪುತ್ತಾರೆ. 3ನೇ ವಾಕ್ಯ ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಕೆಲವರು ಸತ್ಯ ಸುವಾರ್ತೆಯನ್ನು ಕೇಳುವುದಿಲ್ಲ, ದೇವರನ್ನು ಒಪ್ಪುವುದಿಲ್ಲ. ಅದು ಅವರಿಗೆ ಬೇಡ, ಸುಳ್ಳೇ ಬೇಕು, ಈ ಲೋಕದ ವಿಷಯಗಳೇ ಬೇಕು. ಕಾರಣ ಅವರು ನಾಶಕ್ಕೆ ಹೋಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ. ಅಂಥವರಿಗೆ ಸತ್ಯ ಸುವಾರ್ತೆಯು ಬೇಡವೇ ಬೇಡ. ಸುಳ್ಳು ಕ್ರೈಸ್ತರನ್ನು, ಸುಳ್ಳು ಪ್ರವಾದಿಗಳನ್ನು ಅವರು ಹಿಂಬಾಲಿಸುತ್ತಾರೆ. ಗೊತ್ತಿದ್ದರೂ ಕೂಡ ಲೋಕದ ವಿಷಯದಲ್ಲಿ ಅವರು ಹೋಗ್ತಾರೆ. ಆಗ ಸತ್ಯ ಸುವಾರ್ತೆಯನ್ನು ಯಾರು ಕೇಳುವುದಿಲ್ಲ. ನಾಶನದ ಮಾರ್ಗದಲ್ಲಿರುವವರು ಸತ್ಯವನ್ನು ನಂಬುವುದಿಲ್ಲ, ಸತ್ಯ ದೇವರ ಮಾತಿಗೆ ಕಿವಿ ಕೊಡುವುದಿಲ್ಲ, ದೇವರನ್ನು ಕೂಡ ವಿಶ್ವಾಸ ಇಡುವುದಿಲ್ಲ. 4ನೇ ವಚನ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಇದು ಸೈತಾನನ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರು ಏನೇ ಹೇಳಿದರೂ ಕೂಡ ದೇವರ ಕಡೆಗೆ ಕಿವಿ ಕೊಡುವುದಿಲ್ಲ, ಸತ್ಯ ಸುವಾರ್ತೆಯನ್ನು ನಂಬುವುದಿಲ್ಲ. ಇದು ಸೈತಾನನು ಅವರ ಬುದ್ಧಿಯನ್ನು ಮಂಕ ಮಾಡಿದ್ದಾನೆ. ಆ ಸತ್ಯ ಸುವಾರ್ತೆಯನ್ನು ಕೇಳಬೇಡ, ಇಂಥವರ ಮಾತನ್ನು ನೀನು ಕೇಳು. ಆಗ ಇಂಥವರಲ್ಲಿ ಸೈತಾನನು ವಾಸ ಮಾಡುವವನಾಗಿದ್ದಾನೆ, ಸೈತಾನನ ಕಾರ್ಯವನ್ನು ನೆರವೇರಿಸುವವನಾಗಿದ್ದಾನೆ. ಇವರು ಸೈತಾನನನ್ನು ಹಿಂಬಾಲಿಸುವವರಾಗಿದ್ದಾರೆ ಎಂಬುದಾಗಿ ನಮ್ಮನ್ನೇ ಪ್ರಸಿದ್ಧಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರಂತೆಯೂ ಕ್ರಿಸ್ತ ಯೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಪಡಿಸುತ್ತೇವೆ. ನಾವಾದರೆ ಹಾಗೆಲ್ಲ. ಸತ್ಯವನ್ನು ಯಾರು ನಂಬ್ತಾರೋ, ಯೇಸುವನ್ನು ಯಾರು ನಂಬ್ತಾರೋ ಅವರವರ ನಡೆ, ನುಡಿ, ಕ್ರಿಯೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ದೇವರನ್ನ ಬಗ್ಗೆ ಮಾತನಾಡುತ್ತಾರೆ, ದೇವರನ್ನೇ ತಿಳಿಯಪಡಿಸುತ್ತಾರೆ. ಅದೇ ಕಾರ್ಯವನ್ನು ಅವರು ಮಾಡುವವರಾಗಿದ್ದಾರೆ. ದೇವರ ಪರವಾಗಿ, ದೇವರ ವಾಕ್ಯದ ಪರವಾಗಿ ಸಾಕ್ಷಿ ಕೊಡುವವರಾಗಿದ್ದಾರೆ. ಅಂದರೆ ನಂಬುವವರು. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಯಾರು ಸತ್ಯವನ್ನು ನಂಬುತ್ತಾರೋ, ದೇವರ ಮಾತನ್ನು ಕೇಳ್ತಾರೋ, ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅವರ ಹೃದಯಗಳಲ್ಲಿ ಮಾತ್ರ ದೇವರು ಹೊಳೆಯುತ್ತಾರೆ. ಅಂಥವರ ನಡೆ, ನುಡಿ, ಕ್ರಿಯೆ, ಮಾತು, ಶಾಂತಿ, ಸಮಾಧಾನವನ್ನು ನೋಡುವಾಗಲೇ ಗೊತ್ತಾಗ್ತದೆ ಇವರು ದೇವರನ್ನು ಹಿಂಬಾಲಿಸ್ತಾ ಇದ್ದಾರೆ, ಇವರು ದೇವರ ಮಕ್ಕಳು, ದೇವರ ಆತ್ಮವು ಇವರಲ್ಲಿದೆ ಎಂಬುದಾಗಿ. ಆದ್ದರಿಂದ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಶಾಂತಿ ಸಮಾಧಾನದಲ್ಲಿರ್ತಾರೆ. ಯಾವ ಸಮಯ ಬಂದಾಗಲೂ, ಯಾವ ಮಾತಿಗಾದರೂ ವಾಕ್ಯದ ಮೂಲಕನೇ ಅವರು ಮಾತನಾಡ್ತಾರೆ. ಇಂಥವರ ಹೃದಯಗಳಲ್ಲಿ ಯೇಸು ಹೊಳೆಯುತ್ತಾನೆ. ಅಂಥವರಲ್ಲಿ ದೇವರ ಆತ್ಮ ಇದೆ. ಆದರೆ ಸತ್ಯವನ್ನು ನಂಬದವರು, ಸತ್ಯ ಸುವಾರ್ತೆ ಕಿವಿಗೊಡದವರು, ಯೇಸುವಿನ ಮೇಲೆ, ಸರ್ವ ಸೃಷ್ಟಿಕರ್ತನ ದೇವರ ಮೇಲೆ ವಿಶ್ವಾಸ ಇಲ್ಲದವರು ಖಂಡಿತವಾಗಿ ಬಹಳ ನರಕಕ್ಕೆ ಗುರಿಯಾಗ್ತಾರೆ. ಅವರಿಗೆ ಸತ್ಯ ಸುವಾರ್ತೆ ಬೇಡ, ಸುಳ್ಳೇ ಬೇಕು. ಆದ್ದರಿಂದ ಅವರು ಸುಳ್ಳು ಕ್ರೈಸ್ತರನ್ನು, ಸುಳ್ಳು ಬೋಧಕರನ್ನು, ಸುಳ್ಳು ಯಾಜಕರುಗಳನ್ನು ಹಿಂಬಾಲಿಸಿ ಪ್ರಾಪಂಚಿಕ ವಿಷಯದಲ್ಲಿ ಇರುತ್ತಾರೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಇದರಲ್ಲಿ ಈಗ 2 ಕೊರಿಂಥ 4:13 ವಾಕ್ಯವನ್ನು ಓದಿಕೊಳ್ಳೋಣ. ಹೀಗಿದ್ದರೂ ನಂಬಿದೆನು, ಆದುದರಿಂದ ಮಾತಾಡಿದೆನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವವನ್ನೇ ಹೊಂದಿ ನಾವು ನಂಬಿದವರು, ಆದುದರಿಂದ ಮಾತಾಡುತ್ತೇವೆ. ಯಾರು ಸತ್ಯವನ್ನು ನಂಬ್ತಾರೋ, ಯಾವುದೇ ಕಷ್ಟ ಸುಖ ಬಂದರೂ, ಯಾರು ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮೇಲೆ ವಿಶ್ವಾಸ ಇರ್ತಾರೋ ಅವರು ಸತ್ಯವನ್ನೇ ನಂಬುತ್ತಾರೆ. ಸತ್ಯ ಬಿಟ್ಟು ಹೋಗುವುದೇ ಇಲ್ಲ. ದೇವರ ಪರವಾಗಿ ಸಾಕ್ಷಿ ಕೊಡುತ್ತಾರೆ, ದೇವರನ್ನು ತಿಳಿಯಪಡಿಸ್ತಾರೆ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಸತ್ಯವನ್ನು ಹಿಂಬಾಲಿಸ್ತಾರೆ. ಹೊರತು ಈ ಸುಳ್ಳು ಕ್ರೈಸ್ತರನ್ನು, ಸುಳ್ಳು ಬೋಧಕರನ್ನು, ಸುಳ್ಳು ಪ್ರವಾದಿಗಳನ್ನು ಕಂಡುಹಿಡಿದು ಅವರಿಂದ ದೂರ ಸರಿಯುತ್ತಾರೆ. ಅದು ಕೆಲವೇ ಮಂದಿ ಮಾತ್ರ. ಅದಕ್ಕೆ ಮತ್ತಾಯ, ಮಾರ್ಕ, ಲೂಕನ ಸುವಾರ್ತೆ ವಾಕ್ಯವನ್ನು ಓದಿಕೊಳ್ಳಬಹುದು. ಬೆಳೆ ಏನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳ ಎಂಬುದಾಗಿ. ಎಲ್ಲರ ಮೇಲೆ ದೇವರಿಗೆ ಪ್ರೀತಿ ಇದೆ, ಮನಸ್ಸು ಇದೆ, ಆಶೀರ್ವಾದ ಹೊಂದಿಕೊಳ್ಳಬೇಕು.
ಯಾರು ನಾಶವಾಗಬಾರದು ಎಂಬುದಾಗಿ. ಆದರೆ ಸ್ವೀಕಾರ ಮಾಡುವವರು ಕೆಲವೇ ಜನರು. ಕಾರಣ ನಾವು ಹಿಂದಿನ ವಾಕ್ಯದಲ್ಲಿ ತಿಳಿದುಕೊಂಡಿದ್ದೇವೆ, ಸೈತಾನವರ ಬುದ್ಧಿಯನ್ನು ಮಂಕು ಮಾಡಿದನು ಎಂಬುದಾಗಿ. ಹಾಗೆ ಇವತ್ತು ಯಾರು ಸತ್ಯ ಸುವಾರ್ತೆಯನ್ನು ಕಠಿಣವಾಗಿ ವಾಕ್ಯಗಳು ಬರುವಾಗ, ಸತ್ಯತೆಯನ್ನು ಬರುವಾಗ ಯಾರು ಪ್ರೀತಿ ಮಾಡ್ತಾರೋ, ಯಾರು ಸರ್ವ ಸೃಷ್ಟಿಕರ್ತ ದೇವರ ಮೇಲೆ ಮನಸ್ಸಿಡ್ತಾರೋ, ಯಾರು ಹಿಂಬಾಲಿಸುತ್ತಾರೋ, ಅವರ ಕೆಲಸ ಕಾರ್ಯಗಳು ಶಾಂತಿ ಸಮಾಧಾನ ಹೋದಲ್ಲಿಯೂ ಬಂದಲ್ಲಿಯೂ ಅವರ ಹೃದಯಗಳಲ್ಲಿ ದೇವರಿರುತ್ತಾನೆ, ಸಂತೋಷದಲ್ಲಿ ಇರುತ್ತಾರೆ. ಯಾರು ಸತ್ಯವನ್ನು ನಂಬುವುದಿಲ್ಲವೋ, ಯಾರಿಗೆ ಸತ್ಯ ಸುವಾರ್ತೆ ಬೇಡವೋ, ಅವರಲ್ಲಿ ಯಾವಾಗಲೂ ಕೋಪ ರೌದ್ರ, ಅವರ ಮುಖದಲ್ಲಿ ಒಂದು ಕಳೆ ಇರುವುದಿಲ್ಲ, ಅವರ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡುವುದಿಲ್ಲ. ಬದಲಾಗಿ ಬಹಳ ಹಿಂಸೆ ಕಷ್ಟ ಸಂಕಟ ದುಃಖಗಳಲ್ಲಿ ಅವರು ಜೀವಿಸಬೇಕಾಗ್ತದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 2 ತೆಸಲೋನಿಕ 2ನೇ ಅಧ್ಯಾಯ 10ರಿಂದ 12. 2 ತೆಸಲೋನಿಕ 2ನೇ ಅಧ್ಯಾಯ 10ರಿಂದ 12. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರೊಳಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವಂತೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡೋರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ. ನೋಡಿ, ಇನ್ನೊಂದ್ಸಲ ಓದ್ತೇನೆ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾಕೆ ಕಷ್ಟ ಸಂಕಟ ದುಃಖಗಳು ಅವರ ಕಾರ್ಯಗಳು ಯಾವುದು ನೆರವೇರುವುದಿಲ್ಲ ಅಂದರೆ ಸತ್ಯವನ್ನು ನಂಬದಿರುವುದ ಕಾರಣ. ಆದ್ದರಿಂದ ಅವರು ನಾಶಕ್ಕೆ ಹೋಗ್ತಾರೆ, ನಾಶವಾಗ್ತಾರೆ. ಕಾರಣ ಸತ್ಯ ಸುವಾರ್ತೆಯ ಮೇಲೆ ದೇವರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಪ್ರಾಪಂಚಿಕದ ಮೇಲೆಯೂ ಸುಳ್ಳು ಬೋಧಕರು, ಸುಳ್ಳು ಯಾಜಕರು, ಸುಳ್ಳು ಪ್ರವಾದಿಗಳ ಮೇಲೆಯೂ ಕೂಡ. ಆದ್ದರಿಂದ ಅವರ ಜೀವಮಾನವು ನಾಶವಾಗ್ತದೆ ಎಂಬುದಾಗಿ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸೈತಾನನು ಏನು ಮಾಡ್ತಾನೆ? ಸುಳ್ಳು ಹೇಳೋರನ್ನೇ ಅವರ ಬಳಿಗೆ ಕಳಿಸ್ತಾನೆ. ಅಂಥ ಸುಳ್ಳು ಕ್ರೈಸ್ತರನ್ನು, ಬೋಧಕರನ್ನು, ಯಾಜಕರನ್ನು ಅಲ್ಲಿಗೆ ಕಳಿಸ್ತಾನೆ. ಕಾರಣ, ನೀನು ಸತ್ಯ ಸುವಾರ್ತೆನಿಗೆ ಬೇಡ, ನೋಡಿ ಈ ರೀತಿ ನಡ್ಕೋ, ದೇವರ ವಾಕ್ಯವು ಈ ರೀತಿ ಹೇಳುತ್ತದೆ ಎಂಬುದಾಗಿ ಸುಳ್ಳು ಹೇಳೋರನ್ನೇ ಅವರ ಬಳಿಗೆ ದೇವರು ಕಳುಹಿಸಿ ಅವರು ಬಹಳ ಕಷ್ಟ ಸಂಕಟಕ್ಕೆ ಗುರಿಯಾಗ್ತಾರೆ. ಆ ಕೆಲಸವನ್ನು ಸೈತಾನನ ಮೂಲಕ ದೇವರು ಮಾಡ್ತಾ ಇದ್ದಾರೆ. ಆದುದರಿಂದ ಅವರಿಗೆ ಸತ್ಯ ಸುವಾರ್ತೆ ಬೇಡ, ಸತ್ಯ ದೇವರು ಬೇಡ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೊಳಗಾಗುವರು. ಆದರೂ ಯಾರು ಸತ್ಯ ಸುವಾರ್ತೆಯನ್ನು ನಂಬುವುದಿಲ್ಲವೋ, ಅದರ ಮೇಲೆ ಮನಸ್ಸಿಡುವುದಿಲ್ಲವೋ, ಯೇಸು ಕ್ರಿಸ್ತನ ಮೇಲೆ ಮನಸ್ಸಿಡುವುದಿಲ್ಲವೋ, ನಂಬುವುದಿಲ್ಲವೋ, ಈ ಸುಳ್ಳು ಕ್ರೈಸ್ತರನ್ನು, ಈ ಪ್ರವಾದಿಗಳನ್ನ, ಯಾಜಕರುಗಳನ್ನ ನಂಬಿ ಹೀಗೆ ಹೋಗುವವರು ಅವರೆಲ್ಲರೂ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರೆ. ದೀಕ್ಷಾ ಸ್ಥಾನವು ವೇಸ್ಟು, ಕರ್ತರ ಭೋಜನವು ವೇಸ್ಟು, ದಾನ ಧರ್ಮವು ವೇಸ್ಟು, ಪ್ರತಿಯೊಂದು ವೇಸ್ಟು. ಸತ್ಯ ಸುವಾರ್ತೆ ಕಿವಿಗೊಟ್ಟು ಸತ್ಯ ಸುವಾರ್ತೆಯನ್ನೇ ನಂಬಬೇಕು, ಅದನ್ನೇ ಹಿಂಬಾಲಿಸಬೇಕು. ಸರ್ವ ಸೃಷ್ಟಿಕರ್ತನಾದ ದೇವರನ್ನೇ ಹಿಂಬಾಲಿಸಬೇಕು. ಇಲ್ಲದಿದ್ದರೆ ಏನೇ ಮಾಡಿದರೂ ಕೂಡ, ಯಾರೇ ಆದರೂ ಕೂಡ ನ್ಯಾಯ ತೀರ್ಪು ನರಕ ಎಂಬ ತೀರ್ಪಿಗೆ ಗುರಿಯಾಗಬೇಕಾಗುತ್ತದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸದ ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಕೇಳುತ್ತಿರುವಂಥವರು ಸತ್ಯ ಮಾರ್ಗವನ್ನು ಅರಿತು ನಿಮ್ಮನ್ನೇ ಹಿಂಬಾಲಿಸಿ, ನಿಮ್ಮ ಸತ್ಯವಾಕ್ಯವನ್ನು ಹಿಂಬಾಲಿಸಿ ಆಶೀರ್ವಾದ ಪಡೆಯುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.